ನಮಸ್ಕಾರ, ನಾನು ನಿಮ್ಮ ಲಕೇಶ್ ಯಶ್. ನಾನು ಆ ಒಂದು ಯೂಟ್ಯೂಬರ್ನ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಓಕೆ, ಯಾರು ಅಂತ ನಿಮಗೆ ವಿಡಿಯೋ ನೋಡ್ತಾ ಗೊತ್ತಾಗುತ್ತೆ. ನೋಡಿ, ಕೊನೆ ತನಕ ನೋಡಿ, ಆದರೆ ನಿಮಗೆ ಮಿಸ್ಗೈಡ್ ಆಗ್ಬೋದು. ಕೊನೆ ತನಕ ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಒಂದು ಆನ್ಸರ್ ಸಿಗುತ್ತೆ. ನೋಡಿ, ಯೂಟ್ಯೂಬಲ್ಲಿ ನೀವು ಎಕ್ಸ್ಪೋಸ್ ಅಂತ ನೀವು ಸುಮ್ಮನೆ ಯಾವುದಾದ್ರೂ ಒಂದು ಯೂಟ್ಯೂಬರ್ ಹೆಸರು ಹಾಕ್ಬಿಟ್ಟು ಸರ್ಚ್ ಮಾಡಿದ್ರೆ ಯಾರಾದರೂ ಒಬ್ಬರು ವೀಡಿಯೋ ಮಾಡಿರ್ತಾರೆ. ಓಕೆ, ಅದರಲ್ಲಿ ಏನು ಹೇಳಿರ್ತಾರೆ, ಅವ್ರು ಏನು ತಪ್ಪು ಮಾಡಿರ್ತಾರೆ ಆ ಒಂದು ಯೂಟ್ಯೂಬರ್, ಅದನ್ನು ಅವರು ಮೆನ್ಷನ್ ಮಾಡಿ ಹೇಳಿರ್ತಾರೆ. ಸೊ ನೋಡಿ, ಒಂದು ವ್ಯಕ್ತಿ ಅಂತಂದರೆ ಸಾವಿರಾರು ತಪ್ಪುಗಳನ್ನ ಮಾಡ್ತಾರೆ. ಪ್ರತಿಯೊಬ್ಬರು ಎಕ್ಸ್ಪೋಸ್ ಮಾಡಿರ್ತಾರೆ ನೋಡಿ, ವಿಡಿಯೋ ಮಾಡಿರ್ತಾರೆ ನೋಡಿ, ಎಕ್ಸ್ಪೋಸ್ ಮಾಡಿದ್ದೀವಿ ಅಂತ. ಅವರು ಸಾವಿರಾರು ತಪ್ಪುಗಳನ್ನ ಅವರೊಂದು ಲೈಫಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಅವ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಬೇರೆಯವ್ರಿಗೆ ಯಾರಿಗೂ ಇಷ್ಟ ಇರಲ್ಲ. ಆಯಿತಾ? ಈಗ ಪರ್ಸ್ನಲಿ ನೀವು ನನ್ನ ಕೇಳೋದಾದರೆ, ನಾನು ಯಾರ ಬಗ್ಗೆನಾದರೂ ಎಕ್ಸ್ಪೋಸ್ ಮಾಡಿಲ್ಲ. ಯಾಕೆ? ನಮ್ಗೆ ಯಾಕೆ ಬೇಕಪ್ಪ ಅವೆಲ್ಲ ಅಲ್ವಾ? ಸಿಂಪಲ್ ಅಂತಂದರೆ ಸಿಂಪಲ್. ನೋಡಿ, ಸಾವಿರಾರು ತಪ್ಪುಗಳು ಬರೀ ಯೂಟ್ಯೂಬ್ ಅಂತಲ್ಲ, ಯೂಟ್ಯೂಬ್ ಬಿಟ್ಬಿಟ್ಟು ರಿಯಲ್ ಲೈಫಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಏನೋ ಮಾಡೋಕ್ಕೆ ಬರ್ತಾರಲ್ಲ ಅವ್ರಿಗೆ. ಆಯಿತಾ? CCTV ಕ್ಯಾಮ್ರಾ ತಗೊಂಡೋಗಿ ಇಟ್ಬಿಟ್ರೆ ಅವ್ರ ಮುಂದೆಗಡೆ ಯಾವನೂ ಸಾಚ ಅಲ್ಲ. ಆಯಿತಾ? ಒಂದು ರೂಮಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ಮಾಡಪ್ಪ ಅದೇನು ಮಾಡ್ತೀವಿ ಒಂದು ದಿನ ನೀನು ಅಂತ ಇಟ್ಬಿಟ್ರೆ ಅವ್ನು ಮಾಡುವಂಥ ಸಾವಿರಾರು ತಪ್ಪುಗಳು ಅಲ್ಲಿ ಕ್ಯಾಚ್ ಆಗುತ್ತೆ. ಓಕೆ, ಬಟ್ ಎಲ್ಲರೂ ಒಳ್ಳೆಯವರೇ ಅಂತ ಹೇಳ್ಕೊಬೋದು, ಬಟ್ ಅವ್ರು ಕೆಟ್ಟ ಕೆಲಸನೂ ಕೂಡ ಮಾಡ್ತಾ ಇರ್ತಾರೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ನಾನು ಹೇಳೋದೇನು ಅಂತಂದರೆ, ನಾವು ಎಕ್ಸ್ಪೋಸ್ ಮಾಡೋಕ್ಕೆ ನಿಂತ್ಕೊಳ್ತು ಅಂತಂದರೆ ಇವತ್ತು ಎಲ್ಲರೂ ಕೂಡ ಎಕ್ಸ್ಪೋಸ್ ಮಾಡ್ಬೋದು. ಆಯಿತಾ? ಸೊ ಆದ್ದರಿಂದ ಯಾರನ್ನು ಈ ಎಕ್ಸ್ಪೋಸ್ ಅನ್ನೋ ಒಂದು ವಿಷಯಕ್ಕೆ ಹೋಗ್ಬೇಡಿ. ಆಯಿತಾ? ನನಗದು ಇಷ್ಟ ಆಗಲ್ಲ. ನೋಡಿ, ಯಾರೋ ಪಾಪ ಎತ್ತಿರ್ತಾರೆ, ಅವ್ರಿಗೆ ತಂದೆ ತಾಯಿ ಇರ್ತಾರೆ, ಅವ್ರಿಗೊಂದು ಫ್ಯಾಮಿಲಿ ಇರುತ್ತೆ. ಆಯಿತಾ? ನೀವು ಅವ್ರನ್ನ ಎಕ್ಸ್ಪೋಸ್ ಮಾಡೋರು, ಅವ್ರು ಈ ಥರ ತಪ್ಪು ಮಾಡ್ತಾಯಿದ್ದಾರೆ, ಆ ಥರ ತಪ್ಪು ಮಾಡಲಿ ಬಿಡಿ. ಮನುಷ್ಯರವರು, ಈ ಮನುಷ್ಯರ ತಾನೇ ತಪ್ಪು ಮಾಡೋದು, ಇನ್ಯಾರು ತಪ್ಪು ಮಾಡ್ತಾರೆ? ಮಾಡ್ದೇನೆ ಅಲ್ವಾ? ಸೊ ಅವ್ರು ತಪ್ಪು ಮಾಡೋರು ಅನುಭವಿಸ್ತಾರೆ ಅವರು ಕಷ್ಟಗಳನ್ನ ಅಲ್ವಾ? ಯಾವುದೋ ಒಂದು ಹುಡುಗಿ ಲವ್ ಮಾಡ್ಬಿಟ್ಟು ಕೈ ಕೊಟ್ಟರೆ ಅನುಭವಿಸ್ತಾರೆ ಅವರು ಅಷ್ಟೇ. ಸೊ ತಪ್ಪುಗಳು, ಸಾವಿರಾರು ತಪ್ಪುಗಳು ನಾವು ನೀವು ಎಲ್ಲ ಮಾಡ್ತಾ ಇರ್ತೀವಿ. ನಾನಂತೂ ಸಾವಿರಾರು ತಪ್ಪುಗಳು ಮಾಡ್ತೀನಿ, ನಾನು ಒಪ್ಕೋತೀನಿ. ಆಯಿತಾ? ನಂಗೆ ಸಣ್ಣ ಪುಟ್ಟ ಕೆಲಸನೂ ಕೂಡ ನಾನು ಮಾಡೋಕ್ಕೆ ಬರಲ್ಲ ರಿಯಲ್ ಲೈಫಲ್ಲಿ, ಒಪ್ಕೋತೀನಿ. ಹೌದು, ನಾನು ಮಾಡೋಕ್ಕೆ ಬರಲ್ಲ. ನಾನು ಬದುಕಿರೋದೇ ನನ್ನ ಲೈಫ್ ಸರ್ವೇ ಮಾಡೋದಕ್ಕೆ, ಖುಷಿಯಾಗಿರೋದಕ್ಕೆ. ಮಾಡೋಕ್ಕೆ ಬರಲ್ಲ, ಏನಿವಾಗ? ಅಷ್ಟೇ, ಮುಗೀತು. ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡೋಕ್ಕೆ ಬರಲ್ಲ, ಏನಿವಾಗ? ನಂಗೆ ಮಾತಾಡೋಕ್ಕೆ ಬರಲ್ಲ, ಏನಿವಾಗ? ನಾನು ನೋಡೋಕ್ಕೆ ಚೆನ್ನಾಗಿಲ್ಲ, ಏನಿವಾಗ? ಅಷ್ಟೇ, ಎಲ್ಲದಕ್ಕೂ ಏನಿವಾಗ? ಅಷ್ಟೇ, ಮುಗೀತು. ಆಯಿತಾ? ನಾನೇ ಸಾವಿರಾರು ತಪ್ಪುಗಳು ಮಾಡ್ತಾಯಿದ್ದೀನಿ, ನಾನೇ ಎಕ್ಸ್ಪೋಸ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ. ಆಯಿತಾ? ಸೊ ನಾವೇ ಪರ್ಫೆಕ್ಟಾಗಿಲ್ಲ ಅಂದಮೇಲೆ ಬೇರೆಯವ್ರನ್ನ ಇವ್ರು ತಪ್ಪು ಅಂತ ಹೇಳಿ ಏನು ಪ್ರಯೋಜನ ಅಲ್ವಾ? ಆ್ಯಂಡ್ ಅಫ್ಕೋರ್ಸ್ ನೀವು ನೋಡಿ, ಎಕ್ಸ್ಪೋಸ್ಡ್ ವೀಡಿಯೋಸ್ಗಳಲ್ಲಿ ಕಮೆಂಟ್ ಬಾಕ್ಸ್ನ ನೀವು ಓಪನ್ ಮಾಡ್ರೆ, ಸೂಪರ್ ಬ್ರೋ ನೀವು, ಬೆಂಕಿ ಬ್ರೋ ನೀವು, ಸೂಪರಾಗಿ ಕಂಡುಹಿಡಿದ್ರಿ ಬ್ರೋ. ಏನು ಕಂಡುಹಿಡಿದ್ರು? ಆ ತಪ್ಪುಗಳನ್ನ ನಾನೇ ಹೇಳ್ತಾ ಇದ್ದೀನಲ್ಲ ಎಲ್ಲ ವೀಡಿಯೋದಲ್ಲಿ. ಈ ತಪ್ಪು ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಅವ್ನು ಕಂಡುಹಿಡಿದಿಲ್ಲ, ಅವ್ನು ವೀಡಿಯೋ ಮಾಡಿ ಏನು ಪ್ರಯೋಜನ ಅಲ್ವಾ? ಸೊ ಅಫ್ಕೋರ್ಸ್ ಕೆಲವರು ಹೇಳ್ಕೊಳ್ದೇ ಇರ್ಬೋದು ಅವರವರ ತಪ್ಪುಗಳನ್ನ. ನಾನು ಈ ಥರ ತಪ್ಪು ಮಾಡ್ತೀನಿ ಅಂತ ಯಾರು ಹೇಳ್ಕೊಳ್ಳಲ್ಲ. ಆಯಿತಾ? ನನ್ನ ಕಾನ್ಸೆಪ್ಟ್ ಮಾಡೋಕ್ಕೆ ಬರಲ್ಲ ಅಥವಾ ನಾನು ಮಾತಾಡೋಕ್ಕೆ ಬರಲ್ಲ ಅಂತ ಯಾರು ಹೇಳ್ಕೊಳ್ಳಲ್ಲ. ಬಟ್ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ತಪ್ಪು ಯಾರೋ ಎದುರುಗಡೆ ಅವ್ರನ್ನ ಹೇಳಿದಾಗ ನಂಗೆ ನಗ ಬರುತ್ತೆ. ಯಾಕೆ ಇವ್ನು ಹೇಳೋವನೇ? ನಾನೇ ಹೇಳ್ಕೊತಾ ಇದ್ದೀನಲ್ಲ ಎಲ್ಲ ವಿಡಿಯೋದಲ್ಲಿ ನನ್ನ ಡಿಮೆರಿಟ್ಸ್ ಏನು ಅಂತ ಅನಿಸುತ್ತೆ. ಸೊ ಅದಕ್ಕೆ ಸಪೋರ್ಟರ್ಸ್ ಬೇರೆ. ನೋಡಿ, ಸಪೋರ್ಟರ್ಸು ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ, ನಿಮಗೆ ಉರ್ದುಂಬಿಸ್ತಾ ಇರ್ತಾರೆ. ಆಯಿತಾ? ನೀವು ಯಾರನ್ನೂ ಎಕ್ಸ್ಪೋಸ್ ಮಾಡ್ತಾ ಇರ್ತೀರಾ, ನಿಮಗೆ ಜೈ ಅಂತ ಇರ್ತಾರೆ, ಮಾಡಿ ಅಂತ ಇರ್ತಾರೆ. ನೀವು ಖುಷಿಯಿಂದ ನನಗೂ ಇದ್ದಾರೆ ಸಪೋರ್ಟರ್ಸು ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀರಾ. ಲಕ್ಷಗಟ್ಟಲೆ ವ್ಯೂಸ್ ಬರ್ತಾ ಇರುತ್ತೆ, ಕೋಟಿಗಟ್ಟಲೆ ದುಡ್ಡು ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಮುಂದೊಂದು ದಿನ ಏನಾದರೂ ಒಂದು ಸಿಗಾಕೊಂಡಾಗ, ಕಾಂಟ್ರವರ್ಸಿ ಆಗ್ಬಿಟ್ಟು ಏನಾದರೂ ಒಂದು ಸಿಗಾಕೊಂಡಾಗ ಯಾರೂ ಬರಲ್ಲ. ಆಯಿತಾ? ನೀವು ನೋಡಿದ್ದೀರಾ ಯೂಟ್ಯೂಬಲ್ಲಿ ಯಾರಾದರೂ ಒಬ್ಬನ ಎದುರಾಕೊಂಡು ಯಾರು ಒಬ್ಬ ವೀಡಿಯೋ ಮಾಡಿಬಿಟ್ರೆ ಅವನನ್ನು ಹಿಡ್ಕೊಂಡು ಎಷ್ಟೊಂದು ಜನ ವೀಡಿಯೋ ಮಾಡಾಕ್ಬಿಡ್ತಾರೆ. ಆಯಿತಾ? ಒಂದಕ್ಕೊಂದು ಲಿಂಕೇ ಇರಲ್ಲ. ಅವ್ರು ಯಾರು ಅಂತ ಇವ್ರಿಗೆ ಗೊತ್ತಿರಲ್ಲ, ಇವ್ರು ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ಎಲ್ಲರೂ ವೀಡಿಯೋ ಮಾಡಿಬಿಡೋದು, ಏನೇನೋ ಮಾಡಾಕ್ಬಿಡೋದು, ಹಂಗೆ ಕಾಯ್ತಾ ಇರ್ತಾರೆ. ಓಕೆ, ನೀವು ಯಾವಾಗ ತಗಲಾಕೋತೀರಾ ಅಂತ ಕಾಯ್ತಾ ಇರ್ತಾರೆ. ಸೊ ಆದ್ದರಿಂದ ನೀವು ಲೈಫಲ್ಲಿ ಏನೇನು ತಪ್ಪು ಮಾಡ್ತೀರಾ ಅಂತ ಹೇಳ್ಕೊಬಿಡಿ. ನೀವು ಹೇಳ್ಕೊಬಿಟ್ರೆ ಸೇಫು. ಯಾವನಾದರೂ ಈ ತಪ್ಪು ಮಾಡಿದ್ದೆ ಅಂತ ಹೇಳಿದ್ರೆ, ನಾನು ವೀಡಿಯೋದಲ್ಲೇ ಮಾಡಿದ್ದೀನಿ ವೀಡಿಯೋದಲ್ಲೇ ಹೇಳಿದ್ದೀನಿ ನಾನು ತಪ್ಪನ್ನ ಅಂತ ನೀವು ತೋರಿಸ್ಬೋದು ಅವಾಗ. ಆಯಿತಾ? ನೀವೇನು ತಪ್ಪು ಹೇಳ್ಕೊಂಡಿಲ್ಲ, ನನಗೆ ಎಲ್ಲ ಮಾಡೋಕ್ಕೆ ಬರುತ್ತೆ, ನಾನು ತುಂಬ ಒಳ್ಳೆಯವನು ಅಂತ ಹೇಳ್ಕೊಂಡು ನೀವು ಅಲ್ಲಿ ಯಾರೋ ಹುಡುಗಿ ಜೊತೆ ಸುತ್ತಾಡ್ಬಿಟ್ರೆ ತಪ್ಪಾಯ್ತದೆ ಅಲ್ವಾ? ಸೊ ಆದ್ದರಿಂದ ಏನು ಮಾಡ್ತಾಯಿದ್ದೀರಾ ಅದನ್ನು ಹೇಳ್ಕೊಳ್ಳಿ. ಅಫ್ಕೋರ್ಸ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಪರ್ಸ್ನಲ್ ಲೈಫು ಅವೆಲ್ಲ ಏನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಹುಡುಗಿನಾರ ಇರ್ತೀವಿ, ಹುಡುಗಿ ಜೊತೆನಾರ ಇರ್ತೀವಿ, ಎಲ್ಲಾದರೂ ಇರ್ತೀವಿ, ಅವೆಲ್ಲ ನಾನು ಹೇಳ್ತಾ ಇಲ್ಲ. ಹೇಳಿದ್ದು ಆಯಿತಾ? ಏನು ನಿಮ್ಮ ಕೈಲಿ ಏನಾಗಲ್ಲ ಅದನ್ನು ಕೂಡ ಹೇಳ್ಕೊತಾರೆ ಅವಾಗವಾಗ ಗ್ಯಾಪಲ್ಲಿ. ಹೇಳ್ಕೊಂಡಾಗಲೇ ಖುಷಿ ಕೊಡುತ್ತೆ ಜನಗಳಿಗೆ.
ಆಯಿತಾ. ಹೇಳ್ಕೊಳ್ದೇ ನೀವು ಸುಮ್ಮನೆ ನಾನು ಎಲ್ಲ ಮಾಡ್ತೀನಿ ಅಂತಂದರೆ ಅದು ಚೆನ್ನಾಗಿ ಕಾಣಲ್ಲ. ಒಂದಲ್ಲ ಒಂದಿನ ಹೇಳ್ದಾಕ್ಬಿಡ್ತಾರೆ ಆಯಿತಾ. ಸೊ ಆದ್ದರಿಂದ ಪರ್ಸ್ನಲಿ ನೀವು ನನ್ನ ಕೇಳೋದಾದರೆ ನನಗೆ ಯಾರು ಏಟರು ಕೂಡ ಇಲ್ಲ, ಅಥವಾ ನಾನು ಯಾರನ್ನೂ ಕೂಡ ಎಕ್ಸ್ಪೋಸ್ ಮಾಡೋಕ್ಕೂ ಕೂಡ ಹೊರಟಿಲ್ಲ. ಓಕೆ, ಎಕ್ಸ್ಪೋಸ್ ಅಂತ ತಕ್ಷಣ ನನ್ನ ಮೈಂಡಿಗೆ ಬಂದಾಗ ಆ ವ್ಯಕ್ತಿ, ಅವ್ರ ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ನೆನಪಾಗ್ಬಿಡ್ತಾರೆ. ಆಯಿತಾ. ಇವಾಗ ನಾನು ಅವ್ರ ಬಗ್ಗೆ ವೀಡಿಯೋ ಮಾಡಿದೆ ಅಂತ ಅಂದ್ಕೊಳ್ಳಿ, ಅವ್ರ ತಂದೆ ತಾಯಿ ನೋಡೋರು ಅಂತ ಅಂದ್ಕೊಳ್ಳಿ, ಯಾರು ಇವನು ಯಾವನು ಅಂತಲೇ ಗೊತ್ತಿಲ್ಲ, ಇವನು ಯಾಕೆ ಮಾಡೋ ನಮ್ಮ ಬಗ್ಗೆ ಅಂತ ಅನಿಸುತ್ತೆ ಅಲ್ವಾ. ಸೊ ಫಸ್ಟು ಏನೇ ಒಂದು ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನಾವು ಯೋಚನೆ ಮಾಡಬೇಕು, ಇದು ಮಾಡಿದ್ರೆ ಏನಾಗುತ್ತೆ ನಾನು ಅಲ್ವಾ. ಸೊ ಆದ್ದರಿಂದ ಎಲ್ಲರೂ ಒಂದೇ, ಎಲ್ಲರೂ ಮನುಷ್ಯರೇ. ಬದುಕಿದ್ರೆ ಅಮ್ಮಮ್ಮ ಅಂತಂದರೆ ಏನೊಂದು 60-70 ವರ್ಷ ಬದುಕಿರ್ತೀವಿ. ಅದಕ್ಕಿಂತ ಜಾಸ್ತಿ ಬದುಕೋರು 100 ವರ್ಷ ಬದುಕ್ಬೋದು. ಖುಷಿಯಾಗಿರಿ, ಎಲ್ಲರ ಜೊತೆನೂ ಚೆನ್ನಾಗಿರಿ ಆಯಿತಾ. ಅಷ್ಟೇ ನಾನು ಹೇಳೋದು. ಯಾರನ್ನು ಕೂಡ ಎಕ್ಸ್ಪೋಸ್ ಮಾಡೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಒಂದು ಕಂಟೆಂಟ್ಗಳನ್ನ ನೀವು ಮಾಡಿಕೊಂಡು ನಿಮ್ಮ ಒಂದು ರೂಟಲ್ಲಿ ನೀವು ನುಗ್ತಾಯಿರಿ, ಗೆಲ್ತಾಯಿರಿ. ನನ್ನ ಸಪೋರ್ಟ್ ಎಲ್ರಿಗೂ ಕೂಡ ಇಂಡಿವಿಜುವಲಿ ಒಳ್ಳೆ ರೀತಿ ಹೋಗೋರಿಗಂತೂ ದೇವರಾಣೆ ಹೇಳ್ತೀನಿ, ನನ್ನ ಕಡೆಯಿಂದ ಸಪೋರ್ಟ್ ಸಿಗುತ್ತೆ. ಓಕೆ, ಈ ಒಂದು ವಿಡಿಯೋ ಯಾರು ಎಗೇನೆಸ್ಟಾಗೂ ಕೂಡ ಮಾಡಿಲ್ಲ, ಅದನ್ನು ನೀವು ಕೂಡ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡೋದಕ್ಕೆ. ಮತ್ತೆ ಸಿಗ್ತೀನಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ಒಂದೇ ಮಾತರಂ.